ನಮಸ್ಕಾರ. ಈ ದಿನ ಮುಖಾಮುಖಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇರಾನ್ ಮತ್ತು ಅಮೆರಿಕ ನಡುವೆ ಅಣು ಒಪ್ಪಂದದ ವಿಚಾರವಾಗಿ ಉದ್ವಿಗ್ನತೆ ತಾರಕಕ್ಕೇರುವ ಬೆನ್ನಲ್ಲೇ ಶನಿವಾರ ಇಸ್ರೇಲ್ ಇರಾನ್ ಮೇಲೆ ಭೀಕರ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಇರಾನ್ ರಾಜಧಾನಿ ಟೆಹರಾನ್ನಾದ್ಯಂತ ಸರಣಿ ಸ್ಫೋಟಗಳು ಸಂಭವಿಸಿದ್ದು ಇಡೀ ನಗರವೇ ನಡುಕ್ ಹೋಗ್ಬಿಟ್ಟಿದೆ. ಸುದ್ದಿ ಸಂಸ್ಥೆ ರಾಯ್ಟರ್ಸ್ ವರದಿ ಪ್ರಕಾರ ಟೆಹರಾನ್ ಯೂನಿವರ್ಸಿಟಿ ಸ್ಟ್ರೀಟ್ ಮತ್ತು ಜೊಮೌರಿ ಪ್ರದೇಶಗಳಿಗೆ ಇಸ್ರೇಲ್ನ ಹಲವು ಕ್ಷಿಪಣಿಗಳು ಅಪ್ಪಳಿಸಿದೆ. ಹಾಗಾದ್ರೆ ಅಣು ಮಾತುಕತೆಯ ಭವಿಷ್ಯ ಏನಾಗಬಹುದು? ಪ್ರಾದೇಶಿಕ ಯುದ್ಧದ ಅಪಾಯ ಹೆಚ್ಚಾಗಬಹುದಾ? ಸೊ ಈ ದಾಳಿಯಲ್ಲಿ ಅಮೆರಿಕದ ಪಾತ್ರ ಏನು? ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತಿನ ಚರ್ಚೆಯಲ್ಲಿ ಈ ದಿನ .com ನ ರಿಸರ್ಚ್ ವಿಭಾಗದ ಮುಖ್ಯಸ್ಥರಾಗಿರುವ ಭರತ್ ಹೆಬ್ಬಾಳ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಸರ್, ಈ ದಾಳಿಯನ್ನ ಕೆಲವು ಮಾಧ್ಯಮಗಳು ಕೆಲವು ಭಾಗಗಳಲ್ಲಿ ಮುಂಜಾಗ್ರತಾ ಕ್ರಮ ಅಂತ ಪೋಟ್ರೆ ಮಾಡ್ತಿದ್ದಾರೆ. ನಿಜವಾಗ್ಲೂ ಮುಂಜಾಗ್ರತಾ ಕ್ರಮನ ಅಥವಾ ಇವು ಸ್ಪಷ್ಟವಾದ ಯುದ್ಧ ಪ್ರಚೋದನೆನ? ಇದು ಮುಂಜಾಗ್ರತಾ ಕ್ರಮನಲ್ಲ, ಯುದ್ಧ ಪ್ರಚೋದನವಲ್ಲ. ಇದು ಯುದ್ಧ, ನೇರ ಯುದ್ಧ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಮೆರಿಕ ಅಂತ ಒಂದು ಯುದ್ಧಕೋರ ದೇಶ. ಈ ಜುಲೈ 4ನೇ ತಾರೀಕು ಬಂದ್ರೆ ಅಮೆರಿಕ ಹುಟ್ಟಿನ 250 ವರ್ಷಗಳಾಗತ್ತೆ. 1776 ಅಲ್ಲಿ ಅಮೆರಿಕ ಡಿಕ್ಲೇರ್ ಮಾಡ್ಕೊಂಡಿದೆ ಇಂಡಿಪೆಂಡೆನ್ಸ್ ಅಂತ. 249 ಅಂದ್ರೆ ಈಗ ಇನ್ನೂ 250 ವಯಸ್ಸಾಗಿಲ್ಲ ಅಮೆರಿಕಾಗೆ. 249 ವಯಸ್ಸಿನಲ್ಲಿ ಅಮೆರಿಕ 230 ಯುದ್ಧಗಳ ಮಾಡಿದೆ. ಅಂದ್ರೆ ಇದನ್ನ ಯಾವ ರೀತಿಯ ಮುಂಜಾಗ್ರತಾ ಕ್ರಮ ಅಂತ ನೋಡ್ಬೇಕು ನಾವು. ಅಮೆರಿಕ ಒಂದು ಯುದ್ಧಕೋರ ದೇಶ. ಅದು ಒಂದು ರೀತಿಯಂತ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಆಗಿ ಬೆಳೆದಿರುವಂತದ್ದು. ಇಡೀ ಪ್ರಪಂಚದಲ್ಲಿ ಶಸ್ತ್ರಾಸ್ತ್ರಗಳು ಯಾರು ಉತ್ಪಾದನೆ ಜಾಸ್ತಿ ಮಾಡ್ತಾರೆ ಅಂದ್ರೆ 50% ಗಿಂತ ಮೇಲೆ ಉತ್ಪಾದನೆ ಮಾಡೋದು ಅಮೆರಿಕ. ಇಸ್ರೇಲ್ ಒಂದು ಪುಟ್ಟ ಒಂದು ರಾಷ್ಟ್ರ. ತನ್ನ ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ ತಮ್ಮ ಹಿಡಿತದಲ್ಲಿ ಇರಬೇಕು ಅನ್ನೋದಕ್ಕೆ ಇಸ್ರೇಲ್ ಅಂತ ಒಂದು ರಾಷ್ಟ್ರವನ್ನ ಅಮೆರಿಕ ನಿರ್ಮಾಣ ಮಾಡ್ಕೊಂಡಿದೆ. ಅದಕ್ಕೆ ಕೊಡುವಂತ ಸಬೂಬು ಅಥವಾ ಸಮರ್ಥನೆಗಳು ಬೇರೆ ಬೇರೆ ಆದ್ರೂ ಕೂಡ ಅಲ್ಲಿ ಒಂದು ಪವರ್ಫುಲ್ ಮಿಲಿಟರಿ ಒಂದು ಬೇಕಿರುತ್ತೆ ಅಮೆರಿಕಾಗೆ. ಅದನ್ನ ಇಸ್ರೇಲ್ ಅಮೆರಿಕ ಪರವಾಗಿ ಅದನ್ನ ಮಾಡುತ್ತೆ. ಸೊ ಇದೊಂದು ಏಕಪಕ್ಷೀಯವಾದ ಈಗ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿರೋದು, ಇದ್ರಲ್ಲಿ ಅಮೆರಿಕ ಪಾತ್ರ ಏನು? ಇದು ಬರೀ ಇಸ್ರೇಲ್ ದಾಳಿ ಮಾಡಿಲ್ಲ, ಅಮೆರಿಕಾನು ಹೇಳ್ಕೊಂಡಿದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ದಾಳಿಗಳು ಮಾಡಿದೆ ಅಂತ ಹೇಳ್ಕೊಂಡಿದೆ. ಇದು ಬರೀ ರಾಜಧಾನಿ ತೆಹರಾನಲ್ಲೇ ದಾಳಿಗಳಾಗಿಲ್ಲ. ಇರಾನಾದ್ಯಂತ ಇಸ್ಫಹಾನ್ ಇರ್ಬೋದು, ತಬ್ರೀಜ್ ಇರ್ಬೋದು, ಕಮಾಜ್ ಇರ್ಬೋದು, ಖಮಾರ್ ಇರ್ಬೋದು, ಈ ಎಲ್ಲಾ ಪಟ್ಟಣಗಳಲ್ಲಿ ದಾಳಿ ಆಗಿದೆ. ಈ ದಾಳಿ ಆದ್ಮೇಲೆ ಇರಾನ್ ಕೂಡ ದಾಳಿ ಮಾಡಿದೆ. ಈಗ ಟೆಲ್ ಅವೀವ್ ಮತ್ತೆ ಹೈಫಾ ಮೇಲೆ ಇರಾನ್ ದಾಳಿ ಮಾಡಿದೆ, ಕ್ಷಿಪಣಿ ದಾಳಿಗಳು ಮಾಡಿದೆ. ಜೊತೆಗೆ ಅಮೆರಿಕ ನೆಲೆಗಳಿರುವಂತ ಜಾಗಗಳು ಯಾವ್ದಾದ್ರು ಬಹ್ರೇನ್, ಕುವೈತ್, UAE ಮತ್ತೆ ಜಾರ್ಡನ್ ಮೇಲೂ ಇರಾನ್ ಈಗಾಗಲೇ ದಾಳಿ ಶುರು ಮಾಡಿದೆ. ಇದು ಇನ್ನೂ ಉದ್ವಿಗ್ನತೆಗೆ ಇನ್ನೂ ದೊಡ್ಡ ನೀವಾಗ್ಲೇ ಹೇಳ್ದಂಗೆ ಈ ಇಡೀ ಮಧ್ಯಪ್ರಾಚ್ಯ ಏಷ್ಯಾ ಬೆಂಕಿ ಹಚ್ಚಿ ಉಳ್ಕೊಳ್ಳುವಂತ ಉಳಿಸುವಂತ ಎಲ್ಲಾ ಪ್ರಯತ್ನಗಳು ಅಮೆರಿಕ ಮತ್ತು ಅದರ ಒಂದು ಏನಂತೀವಿ ಸ್ಯಾಟಲೈಟ್ ಸ್ಟೇಟ್ ಅಂತ ಇಸ್ರೇಲ್ ನಾವೇನು ಕರಿತೀವಿ, ಇದು ನಿರಂತರವಾಗಿ ಮಾಡ್ತಾನೆ ಬಂದಿದೆ. ನೀವು ನಾವು ಮರಿಬಾರ್ದಿರೋದು ಏನೋ ಅಂತ ಹೇಳಿದ್ರೆ, ಕಳೆದ ಏಪ್ರಿಲ್ ನಿಂದ ಇರಾನ್ ಮೇಲೆ ಇದು ಇಸ್ರೇಲ್ ಮಾಡ್ತಿರೋಂತ 4ನೇ ದಾಳಿ ಆಗಿದೆ. ಇದು ಆಪರೇಷನ್ ಟ್ರೂ ಪ್ರಾಮಿಸ್ ಅಂತ ಒಂದು ಮೊದಲನೇ ಬಾರಿಗೆ ಇರಾನು ಇಸ್ರೇಲ್ ಮೇಲೆ ದಾಳಿ ಮಾಡ್ತು. ಏನಕ್ಕೆ ಅಂತ ಹೇಳಿದ್ರೆ, ತೆಹರಾನಲ್ಲಿರುವಂತ ಹಮಾಸ್ನ ಒಬ್ರು ನಾಯಕರನ್ನ ಕ್ಷಿಪಣಿ ದಾಳಿಯಿಂದ ಇಸ್ರೇಲ್ ಕೊಂದಿತ್ತು. ಅದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿತ್ತು. ಅದರ ನಂತರ ಇದೇ ರೀತಿ ಇವ್ರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಇಡೀ ನಾಯಕತ್ವನ ನಿರ್ಣಾಮ ಮಾಡುವಂತ ದಾಳಿಗಳಿವು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಸೆಪ್ಟೆಂಬರ್ 2024ರಲ್ಲಿ ಹೆಜ್ಬುಲ್ಲಾ ಮೇಲೆ ದಾಳಿ ಮಾಡಿ, ಲೆಬನಾನ್ ಹೆಜ್ಬುಲ್ಲಾ ಮೇಲೆ ದಾಳಿ ಮಾಡಿ ಅಲ್ಲಿ ಪರಮೋಚ್ಚ ನಾಯಕ ನಸ್ರಲ್ಲಾ ಅನ್ನೋನ ಕೊಲೆ ಮಾಡಿತ್ತು. ಅದ್ರ ನಸ್ರಲ್ಲಾ ಜೊತೆಗೆ ಇವಾಗ್ಲೇ ಪೇಜರ್ ಬಾಂಬಿಂಗ್ ಅಂತ ಏನ್ ಕರಿತೀವಿ ನಾವು, ದೊಡ್ಡ ದೊಡ್ಡ AI ಕಂಪನಿಗಳ ಜೊತೆ ಸೇರಿ ಇಡೀ ಹೆಜ್ಬುಲ್ಲಾದ ನಾಯಕತ್ವವನ್ನ ನಿರ್ಣಾಮ ಮಾಡಿತ್ತು. ಅದರ ನಂತರ ಕಳೆದ ಜೂನ್ ನಲ್ಲಿ ಮಾತುಕತೆ ಈ ರೀತಿ ಅಣ್ವಸ್ತ್ರ ಮಾಡಬಾರ್ದು ಇರಾನ್ ಅಂತ ಹೇಳಿ ಮಾತುಕತೆ ನಡೆಸ್ತಾ ಇರ್ಬೇಕಾದ್ರೆ 12 ದಿನಗಳ ಯುದ್ಧ ಇಸ್ರೇಲ್ ಮತ್ತು ಅಮೆರಿಕ ಮಾಡಿತ್ತು. ಅಮೆರಿಕ ಎಸ್ಪೆಷಲಿ 4 ಅಣು ಸ್ಥಾವರಗಳು ಏನಂತೀವಿ ನಾವು ಇರಾನ್ ಅಲ್ಲಿ, ಅದ್ರ ಮೇಲೆ ಮಾಡಿತ್ತು. ಇಸ್ಫಹಾನು ಮತ್ತೆ ನಟಾನ್ಸು ಈ ರೀತಿಯಾದಂತ 4 ಜಾಗಗಳ ಮೇಲೆ ದಾಳಿ ಮಾಡಿತ್ತು. ಅದರ ನಂತರ ಈಗಲೂ ಅಷ್ಟೇ, ನೀವು ನೋಡಿ ಲಾಸ್ಟ್ 3 ವಾರಗಳಿಂದ ಅಮೆರಿಕ ಮತ್ತೆ ಇರಾನು ಮಾತುಕತೆ ನಡೆಸ್ತಾ ಇದ್ದಾರೆ.
ಅಂದ್ರೆ ನಾವೇನ್ ಮಾಡಬೇಕು, ನಾವೇನ್ ಎಲ್ಲ ಮಾಡಕ್ಕೂ ರೆಡಿ ಇದೀವಿ, ನಾವು ಅಣ್ವಸ್ತ್ರ ಮಾಡೋದಿಲ್ಲ. ಆದ್ರೆ ಯಾವ್ದನ್ನ ಮಾಡಕ್ಕೆ ಆಗೋದಿಲ್ವೋ ಅಂತ ಒಂದು ಷರತ್ತುಗಳನ್ನ ಹಾಕಿ ಅಮೆರಿಕ ಇದನ್ನ ಏನೋ ಮುಂದೆ ದೂಡ್ತಾ 3 ವಾರದಲ್ಲಿ ಈಗ ಸಡನ್ ಆಗಿ ದಾಳಿ ಮಾಡಿದೆ. ಇದೊಂದು ಅತ್ಯಂತ ಹೇಯ ಮತ್ತು ಹೇಡಿಗಳು ಮಾಡುವಂತ ಕೃತ್ಯ. ಓಕೆ ಸರ್, ಈಗ ಇರಾನ್ ಮತ್ತೆ ಅಮೆರಿಕದ ನಡುವಿನ ಅಣು ಒಪ್ಪಂದದ ಮಾತುಕತೆಗೂ ಮತ್ತೆ ಈಗ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿರೋದಕ್ಕೂ ಏನಾದ್ರೂ ಸಂಬಂಧ ಇದೆ ಅಂತ ಅನ್ಸತ್ತಾ? ಇಲ್ಲ, ಇದ್ರ ಯಾವ್ದು ಸಂಬಂಧ ಇಲ್ಲ ಅನ್ಸುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇರೋದು, ನೀವು ಸಂಪೂರ್ಣ ಶರಣಾಗತಿ ಮಾಡಿದ್ರೆ ಮಾತ್ರ ನಿಮ್ಮನ್ನ ನಾವು ಒಪ್ಕೊಳ್ತೀವಿ. ಅಂದ್ರೆ ನೀವು ಇದುವರೆಗೂ ಎನ್ರಿಚ್ಮೆಂಟ್ ಮಾಡಿರುವಂತ ಯುರೇನಿಯಂ ಏನಿದೆ ಅದನ್ನ ನಮ್ ಕಂಪ್ಲೀಟ್ ವಶಕ್ಕೆ ಕೊಡ್ಬೇಕು. ನೀವು ಇನ್ಮೇಲಿಂದ ಎನ್ರಿಚ್ಮೆಂಟೇ ಮಾಡಬಾರ್ದು. ಅದ್ರ ಜೊತೆಗೆ ನೀವು ಇನ್ಮೇಲಿಂದ ಮಿಸೈಲೇ ಮಾಡಬಾರ್ದು ಅಂದ್ರೆ ಯಾವ ದೇಶ ಅದನ್ನ ಒಪ್ಕೊಳ್ಳುತ್ತೆ? ಪ್ರತಿಯೊಂದು ದೇಶಕ್ಕೂ ಅದರದ್ದೇ ಆದ ಒಂದು ರಕ್ಷಣಾ ನೀತಿಗಳಿರುತ್ತೆ, ರಕ್ಷಣಾ ಇದುಗಳಿರುತ್ತೆ. ಇದು ಒಂದು ನಾನ್ ಪ್ರೊಲಿಫರೆಂಟ್ ಟ್ರೀಟಿ ಇರ್ಬೋದು ಅಥವಾ IAEA ಇನ್ಸ್ಪೆಕ್ಷನ್ಸ್ ಇರ್ಬೋದು, ಎಲ್ಲದಕ್ಕೂ ಇರಾನ್ ಒಪ್ಕೊಂಡಿತ್ತು. ಆದ್ರೆ ಇಸ್ರೇಲ್ ಹತ್ರ ಈಗ ಹೇಳ್ತಾ ಇರೋದು 70ರಿಂದ 400 ನ್ಯೂಕ್ಲಿಯರ್ ಬಾಂಬ್ಸ್ ಇದೆ ಅಂತ ಹೇಳಲಾಗುತ್ತೆ. ಆದ್ರೆ ಇಸ್ರೇಲ್ ಇಸ್ ನಾಟ್ ಪಾರ್ಟ್ ಆಫ್ NPT ಸಿಗ್ನೇಟರಿ ಅಲ್ಲ. IAEA ಇನ್ಸ್ಪೆಕ್ಷನ್ಸ್ಗೆ ಅದು ಒಳಪಟ್ಟಿಲ್ಲ. ಇಸ್ರೇಲ್ಗೆ ಒಂದು ನೀತಿ, ಇರಾನ್ಗೆ ಒಂದು ನೀತಿ ಅಂದಾಗ ಅದನ್ನ ಹೇಗೆ ಒಪ್ಪೋಕ್ ಸಾಧ್ಯ ಆಗುತ್ತೆ? ಇದು ಸಂಪೂರ್ಣವಾಗಿ ಏಕಪಕ್ಷೀಯವಾದ ಅಸಮರ್ಥನೀಯ ಒಂದು ದಾಳಿ ಅಂತಾನೆ ಇದನ್ನ ನೋಡ್ಬೇಕಾಗತ್ತೆ, ಇದನ್ನ ಖಂಡಿಸ್ಬೇಕಾಗತ್ತೆ. ಓಕೆ ಸರ್, ಈಗ ಅಮೆರಿಕ ಇರಾನ್ ಕಡೆಯಿಂದ ಸಂಪೂರ್ಣ ಶರಣಾಗತಿಯನ್ನ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ? ನೀವು ಮಧ್ಯಪ್ರಾಚ್ಯನ ನೀವು ಅಂದ್ರೆ ಅರಬ್ ದೇಶಗಳನ್ನ ನೀವು ಸುತ್ತು ನೀಟಾಗಿ ನೋಡಿದ್ರೆ ನಿಮ್ಗೆ ರಾಜಮನೆತಗಳನ್ನ ಕಾಣ್ತೀರಾ. ನೀವು ಕುವೈತ್ ಇರ್ಬೋದು ಅಥವಾ ಬಹರೇನ್ ಇರ್ಬೋದು, UAE ಇರ್ಬೋದು, ಒಮಾನ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಜಾರ್ಡನ್ ಇರ್ಬೋದು. ನೀವು ಇಲ್ಲೆಲ್ಲ ನೀವು ಕಾಣ್ತಾ ಇರೋಂತ ರಾಜಮನೆತನಗಳನ್ನ ಒಂದು ಈ ಪಾಶ್ಚಿಮಾತ್ಯ ದೇಶಗಳು, ಎಸ್ಪೆಷಲಿ ಯುರೋಪ್ ಮತ್ತೆ ಅಮೆರಿಕ, ಅವರ ರಕ್ಷಣೆ ಅಡಿಯಲ್ಲಿ ಅವರು ಹೇಗ್ ಬೇಕೋ ಅವ್ರನ್ನ ಬಳಸ್ಕೊಳ್ಳುವಂತ ಒಂದು ರಾಷ್ಟ್ರಗಳಾಗಿ ಮಾರ್ಪಟ್ಟಿವೆ. ಆದ್ರೆ ಇರಾನ್ ಆ ರೀತಿ ಮಾರ್ಪಟ್ಟಿತ್ತು. ಅದರಿಂದ ಅದು ಕಳಚಿ ತಮ್ಮ 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿಯ ನಂತರ ತನ್ನದೇ ಆದಂತ ಒಂದು ಪ್ರಭುತ್ವನ ಅಥವಾ ಧಾರ್ಮಿಕ ಪ್ರಭುತ್ವನ ಅದನ್ನ ಮಾಡ್ಕೊಳಕ್ ಹೊರಟಿದೆ. ಅದು ಸರಿ ತಪ್ಪು ಅನ್ನೋದು ಬೇರೆ ಚರ್ಚೆ ಅದು. ಆದ್ರೆ ಇದು ತನ್ನ ಮಾತು ಕೇಳ್ತಿಲ್ಲ. ಇಡೀ ಪ್ರಪಂಚದಲ್ಲಿ 12ರಿಂದ 13% ಕಚ್ಚಾ ತೈಲ ಇರೋದು ಇರಾನ್ ಅಲ್ಲಿ. ಸೊ ಅಂದ್ರೆ ವೆನೆಜುವೆಲಾ, ಸೌದಿ ಅರೇಬಿಯಾ ನಂತರ 3ನೇ ಸ್ಥಾನದಲ್ಲಿರೋದು ಇರಾನ್. ಸೊ ಈ ಆಯಿಲ್ ತನ್ನ ತಕ್ಕೆಗೆ ಸಿಕ್ಕಿಲ್ಲ, ತನ್ನ ಕಂಟ್ರೋಲ್ ನಲ್ಲಿಲ್ಲ ಅನ್ನೋದು ಒಂದು ದೊಡ್ಡ ಒಂದು ಏನೋ ಅರಗಿಸ್ಕೊಳ್ಳೋಗಾಗ್ತಿರೋಂತ ಒಂದು ಇರಾನ್ ಅಮೆರಿಕ ಮೇಲೆ ಮಾಡಿದೆ. ಅಂದ್ರೆ ಅದನ್ನ ನುಂಗಕ್ಕೆ ತುತ್ತಾಗಿದೆ. ಇಡೀ ಮಧ್ಯಪ್ರಾಚ್ಯ ಏಷ್ಯಾ ದೇಶಗಳು ತನ್ನ ಹತೋಟಿಲಿದ್ರು, ಇರಾನ್ ಮಾತ್ರ ತನ್ನ ಹತೋಟಿಲಿಲ್ಲ. ಅದನ್ನು ತಗೊಂಡ್ರೆ ತನ್ನ ಏನೋ ವಸಾಹತು ಆಗಿರುವಂತ ಇಸ್ರೇಲ್ ಇರ್ಬೋದು ಅಥವಾ ಇಡೀ ಮಧ್ಯಪ್ರಾಚ್ಯ ಏಷ್ಯಾ ಮೇಲೆ ತನ್ನ ಸಾರ್ವಭೌಮತ್ವ ಅಮೆರಿಕದ ಸಾಮ್ರಾಜ್ಯಶಾಹಿ ವ್ಯವಸ್ಥೆನ ನಿರಂಕುಶವಾಗಿ ಚಲಾಯಿಸಬಹುದು ಅನ್ನೋದು ಅಮೆರಿಕದ ಒಂದು ದೊಡ್ಡ ಉದ್ದೇಶ. ಸರ್, ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಒಂದು ಉದ್ವಿಗ್ನ ಪರಿಸ್ಥಿತಿ ಇರುವಾಗ ಈ ಒಂದು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿರೋದು ಪ್ರಾದೇಶಿಕ ಯುದ್ಧಕ್ಕೆ ಏನಾದ್ರೂ ಹಾದಿ ಮಾಡ್ಕೊಡ್ಬಹುದಾ ಅಂತ? ಇಲ್ಲ, ಇದನ್ನ ಆಗ್ಲೇ ವಿಶ್ಲೇಷಕರು ಬೇರೆ ಬೇರೆ ರೀತಿ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಅಮೆರಿಕ ಬರೀ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಇರಾಕ್ ಮೇಲೂ ದಾಳಿ ಮಾಡಿದೆ. ಇರಾನ್ ತನ್ನ ಪಡೆಗಳನ್ನ ಇರಾಕ್ ನಲ್ಲೂ ಮಾಡ್ಕೊಂಡು ಇಟ್ಕೊಂಡಿದೆ, ಪಾಪ್ಯುಲರ್ ಮೊಬಿಲೈಸೇಷನ್ ಯೂನಿಟ್ಸ್ ಅಂತ. ಈ ಯೂನಿಟ್ಸ್ ನ ಅವರು ಮಾಡಿದ ಏನಕ್ಕೆ ಅಂತ ಹೇಳಿದಾಗ, ಐಸಿಸ್ ಯಾವಾಗ ಅಮೆರಿಕ ಪ್ರೇರಿತ ಐಸಿಸ್ ಸಿರಿಯಾ ಮತ್ತು ಇರಾಕ್ ನಲ್ಲಿ ಭಾಗಕ್ಕೆ ಶುರು ಆಯ್ತು, ಹುಟ್ಟೋ ಆಗ ಅದನ್ನ ಬಗ್ಗು ಬಡಿಯೋದಕ್ಕೆ ಇರಾನ್ ಈ ಪಾಪ್ಯುಲರ್ ಮೊಬಿಲೈಸೇಷನ್ ಯೂನಿಟ್ಸ್ ಅಂತ ಸೃಷ್ಟಿ ಮಾಡುತ್ತೆ. ಅವು ಈಗ ಅಮೆರಿಕ ಪಡೆಗಳಿಗೆ ಒಂದು ನೇರ ಸವಾಲ್ನ ಒಡ್ತಾ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿ ಅವರ ಒಂದು ತಾಣಗಳ ಮೇಲೂ ದಾಳಿ ಮಾಡಿದೆ ಅಮೆರಿಕ, ಮತ್ತೆ ಹೆಜ್ಬುಲ್ಲಾ ಮೇಲೂ ದಾಳಿ ಮಾಡಿದೆ. ಹೂತಿಗಳ ಮೇಲೆ ಯಮನ್ನಿನ ಹೂತಿಗಳ ಮೇಲೆ ಇನ್ನೂ ದಾಳಿ ಮಾಡಿಲ್ಲ, ಆದ್ರೆ ಅಲ್ಲೂ ದಾಳಿ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಈ 4 ಪ್ರಮುಖವಾಗಿ ಇರಾನ್ ಮೇಲೆ ದಾಳಿ, ಅದ್ರ ಜೊತೆಗೆ ಹೆಜ್ಬುಲ್ಲಾ ಮತ್ತೆ ಪಾಪ್ಯುಲರ್ ಮೊಬಿಲೈಸೇಷನ್ ಯೂನಿಟ್ ಇರಾಕ್ ನಲ್ಲಿ, ಮತ್ತೆ ಯಮನ್ನ ಹೂತೀಸ್, ಈ 4 ಮೇಲೆ ದಾಳಿ ಮಾಡ್ತಿದೆ. ಮೂರ್ ಜಾಗದಲ್ಲಿ ಈಗಾಗಲೇ ದಾಳಿ ಮಾಡಿದೆ, ಇನ್ನೂ ದಾಳಿ ಮಾಡಿಲ್ಲ. ಸೊ ಇದ್ರ ಜೊತೆಗೆ ಇರಾನ್ ಕೂಡ ತನ್ನ ಈ ಸತಿ ತಾನು ಮಾತುಕತೆ ಮೂಲಕನೇ ನಮ್ಮಲ್ಲಿ ಪ್ರತಿ ಸತಿ ನಮ್ಮ ಮೇಲೆ ದಾಳಿ ಆಗುತ್ತೆ. ಅದಕ್ಕೂ ಈ ಸತಿ ಇರಾನ್ ತುಂಬಾ ಪ್ರಿಪೇರ್ ಆಗಿದೆ. ಈಗಾಗಲೇ ಪ್ರತಿ ದಾಳಿಯಾಗಿ ಅಮೆರಿಕ ಮೇಲೆ ಮತ್ತೆ ಇಸ್ರೇಲ್ ಪ್ರತಿ ದಾಳಿಯಾಗಿ
ಇಸ್ರೇಲ್ ಮೇಲೆ ದಾಳಿ ಮಾಡಿದೆ. ಟೆಲ್ ಅವೀವ್ ಮತ್ತೆ ಹೈಫಾದಲ್ಲಿ ಏನೋ ಮಿಸೈಲ್ಗಳು, ಕ್ಷಿಪಣಿಗಳು ಅಲ್ಲಿ ಹೋಗಿ ಬ್ಲಾಸ್ಟ್ ಮಾಡಿವೆ. ಅದ್ರ ಜೊತೆಗೆ ಈ ಸತಿ ನಾವು ಹೊಸದಾಗಿ ನೋಡ್ತಾ ಇರೋದು, ಇರಾನ್ ತನ್ನ ತಂತ್ರದಲ್ಲಿ ಏನ್ ನೋಡ್ತಾ ಇರೋದು ಅಂತಂದ್ರೆ, ಕುವೈತ್ ನಲ್ಲಿರುವಂತಹ ಅಮೆರಿಕಾದ ಒಂದು ನೆಲೆ, ಮತ್ತೆ ಬಹರೈನ್ ನಲ್ಲಿರುವಂತಹ ತನ್ನ 5th ಫ್ಲೀಟ್, ನೇವಿಯ 5th ಫ್ಲೀಟ್ ಇದೆ, ಮತ್ತೆ ಕತಾರ್ ನಲ್ಲಿದ್ದ ಅಲ್ ಹುದೈದ್, ಮತ್ತೆ UAE ಇರುವಂತ ತನ್ನ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಈಗಾಗಲೇ ದಾಳಿಗಳು ನಡೀತಾ ಇದೆ. ನಾವು ಮಾತ್ ನಡೆಸ್ತಾ ಇರ್ಬೇಕಾದ್ರೆ ಈ ದಾಳಿಗಳು ನಡೀತಾ ಇದೆ. ಸೊ ಇದು ಇದನ್ನ ನೋಡಿದಾಗ ನಾವು ಈ ಪ್ರಾದೇಶಿಕವಾಗಿ ಯಾವ ರೀತಿ ಬದಲಾವಣೆಗಳಾಗತ್ತೆ, ಹೇಗ್ ಬದಲಾವಣೆ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ನೀವು ಹಾಗೆ ನೋಡಿದಾಗ ಸಿರಿಯಾದಲ್ಲಿ ಈಗ ಅಲ್ ಜುಲಾನಿ ಅನ್ನೋರ್ನ ಪ್ರೆಸಿಡೆಂಟ್ ಆಗಿ ಮಾಡಿಟ್ಟಿದ್ದಾರೆ. ಅಲ್ ಜುಲಾನಿ ಯಾರು ಅಂತ ಹೇಳಿದ್ರೆ ಐಸಿಸ್ ನ ಸಂಸ್ಥಾಪಕರಲ್ಲಿ ಆತನೂ ಒಬ್ಬ. ಅಂದ್ರೆ ಐಸಿಸ್ ಅಂತ ಒಂದು ಭಯೋತ್ಪಾದನಾ ಸಂಘಟನೆಯಲ್ಲಿ ಏನೋ ಹುಟ್ಟುಹಾಕದಂತ ವ್ಯಕ್ತಿಗಳಲ್ಲಿ ಪ್ರಮುಖ. ಅಲ್ ನುಸ್ರಾ ಫ್ರಂಟ್ ಅಂತ ನಾವೇನ್ ಕರಿತೀವಿ, ಅಲ್ ಖೈದಾ ಒಂದು ಬ್ರಾಂಚ್. ಆ ಬ್ರಾಂಚಿನ ಲೀಡರ್ ಆಗಿದಂತ ಅಲ್ ಜುಲಾನಿ ಈಗ ಅಲ್ ಶಾರಾ ಅಂತ ಹೆಸರು ಕೊಟ್ಟು ಈಗ ಆತನನ್ನ ಸಿರಿಯಾದ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ. ಸೊ ಅಮೆರಿಕ ಏನ್ ಬೆಳೆಸ್ತಾ ಇದೆ ಇಲ್ಲಿ ಅಂತ ನಾವು ನೋಡಿದಾಗ, ಇಲ್ಲಿ ಅಪಾರ ತನ್ನ ಕಂಪ್ಲೀಟ್ ಕಂಟ್ರೋಲ್ಗೆ ನಾವು ಭಯೋತ್ಪಾದಕರನ್ನು ನಾವು ಸಮರ್ಥನೆ ಮಾಡ್ತೀವಿ, ಅಥವಾ ನಮ್ ಬೇರೆ ಯಾರೇ ಇರ್ಬೋದು, ನಮ್ ಮಾತು ಕೇಳೋರು ಯಾರೇ ಇದ್ರಿ ಅವ್ರನ್ನ ಸಮರ್ಥನೆ ಮಾಡ್ತೀವಿ ಅನ್ನೋ ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ಅಮೆರಿಕ ಇಲ್ಲಿ ಕೆಲಸ ಮಾಡ್ತಾರೆ. ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಓಕೆ ಸರ್, ಈಗ ರಷ್ಯಾ ಆಗ್ಲಿ ಅಥವಾ ಚೀನಾ ಆಗ್ಲಿ ಇದಕ್ಕೆ ಏನಾದ್ರೂ ರಿಯಾಕ್ಷನ್ ಕೊಟ್ಟಿದ್ಯಾ? ಇಲ್ಲ, ರಷ್ಯಾ ಮತ್ತೆ ಚೀನಾ ಈಗಾಗಲೇ ರಿಯಾಕ್ಷನ್ ಕೊಟ್ಟಿರೋದು. ಪ್ರೆಸಿಡೆಂಟ್ ಪುಟಿನ್ ಹೇಳಿರೋದೇನು ಅಂತ ಹೇಳಿದ್ರೆ, ಇದುವರೆಗೂ ಏನ್ ಮಾಡ್ಬೇಕಿತ್ತು ಇರಾನ್ ಎಲ್ಲ ಮಾಡಿದೆ. ಅಂದ್ರೆ 2015ರಲ್ಲಿ JCPOA ಅಂತಿತ್ತು, ಜಾಯಿಂಟ್ ಪಾರ್ಲಿಮೆಂಟರಿ ಆಕ್ಷನ್ ಪ್ಲಾನ್ ಆಫ್ ಆಕ್ಷನ್ ಅಂತ ಒಂದು ಒಪ್ಪಂದ ಸೈನ್ ಮಾಡ್ಕೊಂಡ್ರು. ಅದು ಒಪ್ಪಂದ ಯಾರು ಅಂತ ಹೇಳಿದ್ರೆ 5+1 ಕಂಟ್ರೀಸ್. ಆ 5 ಕಂಟ್ರೀಸ್ ಯಾವ್ದು ಅಂದ್ರೆ ಅಮೆರಿಕ, UK, ಫ್ರಾನ್ಸ್, ಜರ್ಮನಿ ಮತ್ತೆ ರಷ್ಯಾ, ಚೈನಾ. ಇದ್ರ ಜೊತೆಗೆ ಇರಾನು ಕೂಡ. ಅಂದ್ರೆ ಅದ್ರ ಒಪ್ಪಂದದ ಪ್ರಕಾರ ಇದ್ದಿದ್ದು, ಆ ಒಪ್ಪಂದದಲ್ಲಿ ಇದ್ದಿದ್ದು ಏನು ಅಂತ ಹೇಳಿದ್ರೆ, ಇರಾನು 3.67% ಗಿಂತ ಇನ್ವೆಸ್ಟ್ಮೆಂಟ್ ಮೇಲೆ ಮಾಡಬಾರ್ದು, ಆಮೇಲೆ ನ್ಯೂಕ್ಲಿಯರ್ ವೆಪನ್ಸ್ ಮಾಡಕ್ಕೆ ಹೋಗ್ಬಾರ್ದು. ಅದೆರಡೂ ಇನ್ಶೂರ್ ಮಾಡಿದ್ರೆ ನಿಮ್ಗೆ ಸ್ಯಾಂಕ್ಷನ್ಸ್ ತೆಗೆದಾಕ್ತೀವಿ ಅಂತ ಒಬಾಮ ಪ್ರಯತ್ನ ಪಟ್ಟಿದ್ರು. ಅದನ್ನ ಸೈನು ಹಾಕಿದ್ರು. ಅದಕ್ಕೆ ಏನೋ ಎಲ್ಲರೂ ಸಮ್ಮತಿಸಿ ಅದನ್ನ ಒಪ್ಕೊಂಡಿದ್ರು. ಟ್ರಂಪ್ ಮೊದಲನೇ ಬಾರಿ ಮಾಡಿದ ಕೆಲಸ ಏನು ಅಂತ ಹೇಳಿದ್ರೆ, ಏಕಪಕ್ಷೀಯವಾಗಿ ಇಡೀ ಈ ಯಾರು 5 ಜನ ಇದ್ರ ಜೊತೆಗೆ ಸೈನ್ ಮಾಡಿದ್ರು ಅಮೆರಿಕ ಜೊತೆ, ಅವ್ರನ್ನ ಯಾರು ಕೇಳ್ತೀರಾ ಏಕಪಕ್ಷೀಯವಾಗಿ ಅದನ್ನ ಡಿಸ್ಮಿಸ್ ಮಾಡಾಕದು. ಡಿಸ್ಮಿಸ್ ಅಂದ್ರೆ ಕ್ಯಾನ್ಸಲ್ ಮಾಡಾಕದು. ಅಂದ್ರೆ ಒಪ್ಕೊಂಡಿದ್ರು, ಒಪ್ಕೊಂಡಿದ್ರು. ಆಗ ಕೊಟ್ಟಿದ್ ಕೆಲಸ ಹೇಳಿದ ಏನು ಅಂತ ಹೇಳಿದ್ರೆ, ಈ JCPOA ಕ್ಷಿಪಣಿಗಳು ಇದ್ರೊಳಗಡೆ ಬರಲ್ಲ, ಕ್ಷಿಪಣಿಗಳು ತಯಾರಿಸಬಾರ್ದು ಇರಾನ್ ಅನ್ನೋ ಒಂದು ವಾದನ ಆ ಟೈಮಲ್ಲಿ ಟ್ರಂಪ್ ಮುಂದೆ ಇಟ್ರು. ಸೊ ಆಗ್ಲಿಂದನೂ ಇರಾನ್ ಮೇಲೆ ಒಂದು ರೀತಿಯಾದಂತ ಒಂದು ದ್ವೇಷ ಅಮೆರಿಕ 79ರಿಂದನೂ 1979 ಇಸ್ಲಾಮಿಕ್ ರೆವಲ್ಯೂಷನ್ ಟೈಮ್ ಇಂದನೂ ಅದಕ್ಕೆ ಒಂದು ಹಿನ್ನೆಲೆ ಇದೆ. ಅದೇ ಒಂದು ಬೇರೆನೇ ಕಥೆ ಇದೆ. ಬಟ್ ಅದಾದ್ಮೇಲಿಂದ ಅತ್ಯಂತ ಕಷ್ಟಕರ, ಅಂದ್ರೆ ಅತ್ಯಂತ ನಿರ್ದಯಿ ಎಕನಾಮಿಕ್ ಸ್ಯಾಂಕ್ಷನ್ಸ್ ಇರಾನ್ ಮೇಲೆ ಹಾಕ್ತಾ ಬಂದಿದೆ ಅಮೆರಿಕ. ಆದ್ರೂ ಇರಾನ್ ತನ್ನ ಸಾಮರ್ಥ್ಯದಲ್ಲಿ ಒಂದು ಮಿಸೈಲ್ ಟೆಕ್ನಾಲಜಿ ಇರ್ಬೋದು, ಡ್ರೋನ್ ಟೆಕ್ನಾಲಜಿ ಇರ್ಬೋದು, ಅಥವಾ ಮೆಡಿಸಿನ್ ಇರ್ಬೋದು, ತನ್ನ ಇಷ್ಟು ಕಷ್ಟಗಳ ಮಧ್ಯನೂ ತನ್ನ ಸಾರ್ವಭೌಮತ್ವವನ್ನ ಮತ್ತೆ ತನ್ನ ಸ್ವಾತಂತ್ರ್ಯವನ್ನ ಅದು ಕಾಪಾಡ್ಕೊಂಡ್ ಬಂದಿದೆ. ಈಗ ಅದು ತೆಗೆದಾಕ್ಬೇಕು ಅಂತ ಅಮೆರಿಕ ಮತ್ತೆ ಇಸ್ರೇಲ್ ಕೈ ಹಾಕಿದೆ. ಸರ್, ಈ ದಾಳಿ ನಂತರ, ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ ನಂತರ ಅಣು ಒಪ್ಪಂದದ ಮಾತುಕತೆಗಳು ಸಂಪೂರ್ಣವಾಗಿ ಸ್ಥಗಿತ ಆಗುವಂತ ಸಾಧ್ಯತೆಗಳಿದೆಯಾ ಅಂತ? ಇಲ್ಲ, ಅಂದ್ರೆ ಏನ್ ನಾವು ಮಾತುಕತೆಗಳು ನನ್ನ ಪ್ರಕಾರ ಅದು ಇರ್ಲೇ ಇರಲಿಲ್ಲ, ಯಾವತ್ತೂ ಇರ್ಲಿಲ್ಲ. ಅದು ಒಂದು ಏನೋ ದಾಳಿ ಮಾಡೋದಕ್ಕೆ ಬೇಕಾಗಿದ್ದಂತ ಟೈಮ್ ತಗೊಳ್ಳೋದಕ್ಕೆ ಈ ರೀತಿಯಾದಂತ ಒಂದು ಮಾತುಕತೆಗಳು ನಡೀತಿದ್ವು ಅಂತ ನನ್ನ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ, ಇದರಿಂದ ನೀವು ಕ್ಷಿಪಣಿನೇ ಮಾಡಬಾರ್ದು, ನೀವು ಏನೋ ಒಂದು ಯಾವುದೇ ಒಂದು ದೇಶ ತಮ್ಮ ಆತ್ಮರಕ್ಷಣೆಗೆ ಒಂದು ರಕ್ಷಣೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ. ಒಂದು ಕ್ಷಿಪಣಿ ತಯಾರಿಸ್ಕೋಬಹುದು ಇರ್ಬೋದು. ಈಗೇನು ಇರಾನ್ ಹೋಗಿ ಕ್ಯೂಬಾ ಹತ್ರ ಕ್ಷಿಪಣಿ ಮಾಡ್ತಿದ್ಯಾ? ಅಮೆರಿಕ ಪಕ್ಕ ಹೋಗಿ ಕ್ಯೂಬಾ ಪಕ್ಕದಲ್ಲಿ ಕ್ಷಿಪಣಿ ಮಾಡ್ತಿದ್ಯಾ? ತನ್ನ ದೇಶ ರಕ್ಷಣೆಗೋಸ್ಕರ ಅದು ಕ್ಷಿಪಣಿಗಳು ತನ್ನ ದೇಶದಲ್ಲಿ ಮಾಡ್ತಾ ಇದೆ. ನೀವು ಈ ಇರಾನಿನ ಪಕ್ಕ 45 ಮಿಲಿಟರಿ ಬೇಸ್ಗಳನ್ನ ಇಟ್ಕೊಂಡು
ನಮ್ಮ ಮಿಲಿಟರಿ ಬೇಸ್ಗಳಿಗೆ ಈ ಇರಾನ್ ಕ್ಷಿಪಣಿಗಳಿಂದ ಅಪಾಯ ಇದೆ ಅಂತ ಅವ್ರ ಮೇಲೆ ದಾಳಿ ಮಾಡೋದು ಯಾವ ರೀತಿ ಒಂದು ನ್ಯಾಯ ಅದು? ಅದು ಇನ್ನೊಂದು ಹೇಳ್ತಾರೆ, ಈಗ ಏನೋ ನಿಕೋಲಸ್ ಮದುರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಇದ್ರಲ್ಲಿ ಇಟ್ಕೊಂಡಿದ್ದಾರೆ, ನ್ಯೂಯಾರ್ಕ್ ಪ್ರಿಸನ್ ಅಲ್ಲಿ ಇಟ್ಕೊಂಡಿದ್ದಾರೆ, ಬಂದಿಖಾನಲ್ಲಿ ಇಟ್ಟಿದ್ದಾರೆ. ಅವ್ರು ಹೇಳ್ತಿದ್ದು ಡ್ರಗ್ ಅಡಿಕ್ಟ್, ಡ್ರಗ್ ನ ಇವ್ರು ಮಾಡ್ತಿದ್ದಾರೆ, ಡ್ರಗ್ ಮಾಫಿಯಾದ ಇವರು ಹೆಡ್ ಅಂತ ಹೇಳಿ ಈ ತರ ಮಾಡಿದ್ರು. ಇದೇ ರೀತಿ ಇಲ್ಲೀಗ ಇರಾನಿನ ಸ್ಟೇಟ್ ಸ್ಪಾನ್ಸರ್ ಆಫ್ ಟೆರರಿಸಮ್ ಅವು ಇವು ಅಂತ ಹೇಳ್ಕೊಂಡು ಅವ್ರ ಮೇಲೆ ಆಪಾದನೆ ಮಾಡ್ತಿದ್ದಾರೆ. ಹಂಗಿದ್ರೆ ಸಿರಿಯಾದಲ್ಲಿ ನೀವು ಕೂರ್ಸಿರುವಂತ ವ್ಯಕ್ತಿ ಯಾರು? ಇದು ಮುಖ್ಯ ಪ್ರಶ್ನೆ ಆಗುತ್ತೆ. ಸಿರಿಯಾದಲ್ಲಿ ಕೂರ್ಸಿರುವಂತ ವ್ಯಕ್ತಿ ಐಸಿಸ್ ನ ಸಂಸ್ಥಾಪಕರಲ್ಲಿ ಪ್ರಮುಖರು. ಸೊ ಅಂತವ್ರನ್ನು ಪಕ್ಕದಲ್ಲಿ ಇಟ್ಕೊಂಡು ಇರಾನ್ ಮೇಲೆ ಆಪಾದನೆ ಮಾಡೋದು ಯಾವ ರೀತಿ ಸರಿ? ಸರ್, ಈಗ ಇರಾನ್ ತನ್ನ ಅಣು ಯೋಜನೆಯನ್ನ ಇನ್ನಷ್ಟು ಸ್ಪೀಡ್ ಅಪ್ ಮಾಡಬಹುದಾ ಅಂತ? ಇಲ್ಲ, ಇರಾನ್ ಮುಖ್ಯವಾಗಿ ಅಯತುಲ್ಲಾ ಖೊಮೇನಿ ಅವ್ರ ತಂದೆನೂ ಅಷ್ಟೇ, ಈಗಿರೋ ಖೊಮೇನಿ ಅವರು ಅಷ್ಟೇ, ಇವರಿಬ್ರು ಸರಾಸಗತವಾಗಿ ನಾವು ಇರಾನ್ ಯಾವತ್ತೂ ಅಷ್ಟೇ ಅಣು ಬಾಂಬ್ ಮಾಡೋದಿಲ್ಲ, ಅಣ್ವಸ್ತ್ರ ನಾವು ಮಾಡಕ್ ಬರೋದಿಲ್ಲ, ಇದು ನಮ್ಮ ಧಾರ್ಮಿಕ ಭಾವನೆಗಳ ವಿರುದ್ಧವಾದದ್ದು, ನಮ್ಮ ಧಾರ್ಮಿಕ ಮನುಷ್ಯರನ್ನ ಕೊಲ್ಲುವಂತ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮನುಷ್ಯನ ಕೊಲ್ಲುವಂತ ಟೆಕ್ನಾಲಜಿ ಇಸ್ಲಾಂಗೆ ವಿರುದ್ಧವಾದದ್ದು ಅಂತ ಮುಂಚೆನೇ ಹೇಳ್ಕೊ ಬಂದಿದ್ದಾರೆ. ಈಗ ಈ ರೀತಿ ಅಮೆರಿಕ ಈ ರೀತಿ ಮಾಡ್ತಾ ಇರೋದ್ರಿಂದ ಅವರು ಮುಂದೆ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಆದ್ರೆ ಇದುವರೆಗೂ ಅವ್ರು ಹೇಳ್ತಾ ಇರೋದು ನಾವು ಯಾವತ್ತೂ ಮಾಡೋದಿಲ್ಲ, ನಾವು ಮಾಡೋದು ಇಲ್ಲ, ನಾವು ಬರೀ ಒಂದು ವೈಜ್ಞಾನಿಕವಾಗಿ ಒಂದು ಮೆಡಿಸಿನಲ್ ಪರ್ಪಸ್ ಇರ್ಬೋದು ಅಥವಾ ಸಿವಿಲಿಯನ್ ಪರ್ಪಸ್ ಇರ್ಬೋದು, ಇದಕ್ಕೋಸ್ಕರ ನಾವು ನ್ಯೂಕ್ಲಿಯರ್ ಟೆಕ್ನಾಲಜಿ ನಾವು ಯೂಸ್ ಮಾಡ್ಕೊಳ್ತೀವಿ ಹೊರತು ನಾವು ಅದನ್ನ ಶಸ್ತ್ರಾಸ್ತ್ರವಾಗಿ ಮಾರ್ಪಾಡು ಮಾಡೋದಿಲ್ಲ ಅಂತ ಅವರು ಹೇಳ್ತಾನೆ ಬಂದಿದ್ದಾರೆ. ಆದ್ರೆ ಅಮೆರಿಕ ಮತ್ತು ಇಸ್ರೇಲ್ ನ ಪ್ರಾಪಗಂಡಾ ಲಾಬಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅದನ್ನ ಯಾವ್ದು ಕೇಳಲ್ಲ. ಇರಾನ್ ಏನೋ ಒಂದು ದೊಡ್ಡ ದುಷ್ಟ ದೇಶ ಅಂತ ಒಂದು ರೀತಿಯ ಪ್ರಾಪಗಂಡಾ ಮಾಡಿ ಇರಾಕ್ ಮೇಲೂ ಅದೇ ತರ ಮಾಡಿದ್ರು. ಬೇರೆ ಬೇರೆ ದೇಶಗಳು ಇದುವರೆಗೂ ಗೋಳಿ ಅಂತ ದೇಶಗಳು ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ ಅಮೆರಿಕ ಹಸ್ತಕ್ಷೇಪದಿಂದ ಏನಾಗಿದೆ ಅಂತ ನಾವು ಈಗ ನೋಡ್ತಾ ಇದ್ದೀವಿ. ಇರಾಕು ತತ್ತರಿಸಿ ಹೋಗಿದೆ, ಅಫ್ಘಾನಿಸ್ತಾನ ತತ್ತರಿಸಿ ಹೋಗಿದೆ, ಸಿರಿಯಾನು ತತ್ತರಿಸಿ ಹೋಗಿದೆ, ಲಿಬಿಯಾನು ತತ್ತರಿಸಿ ಹೋಗಿದೆ. ಈ ರೀತಿಯಾದಂತ ಒಂದು ನಿರಂತರ ಯುದ್ಧಗಳನ್ನ ಅಮೆರಿಕ ಮಾಡ್ತಾನೆ ಬಂದಿದೆ. ನಾವು ಬರೀ ಇಸ್ರೇಲ್ ಅಂತ ಹೇಳ್ಬಾರ್ದು. ಇಸ್ರೇಲ್ ಒಂದು ಸಣ್ಣ ಪುಟ್ಟ ರಾಷ್ಟ್ರ. ನಾವು ಇಸ್ರೇಲ್ನ ನಾವು ಫುಲ್ ಏನೋ ಹುಲಿ ಸಿಂಹಗಳಂತೆ ಅವು ಇವು ಅಂತ ಹೇಳ್ತೀವಿ. ಆದ್ರೆ ಇಸ್ರೇಲ್ ಅಸ್ತಿತ್ವ ಇರೋದೆ ಅಮೆರಿಕದ ದುಡ್ಡಿಂದ, ಅಮೆರಿಕದ ಶಸ್ತ್ರಾಸ್ತ್ರಗಳಿಂದ. ನಾವು ಇಸ್ರೇಲ್ನ ಹಾಡಿ ಹೊಗಳೋದು ಕೂಡ ಅಮೆರಿಕ ಟೆಸ್ಟ್ ಮಾಡೋದಕ್ಕೆ. ಈಗ ಯಾವ್ದಾದ್ರು ಒಂದು ವೆಪನ್ ಶಸ್ತ್ರಾಸ್ತ್ರ ಮಾಡಿದಾಗ ಅದನ್ನ ಟೆಸ್ಟ್ ಮಾಡ್ಬೇಕಾಗತ್ತೆ. ಅದನ್ನ ಎಲ್ಲಿ ಟೆಸ್ಟ್ ಮಾಡ್ತಾರೆ ಅಮೆರಿಕ ಅಂತ ಹೇಳಿದ್ರೆ ಇಸ್ರೇಲ್ ಈ ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ ಅರಬರ ಮೇಲೆ ಮಾಡ್ತಾರೆ. ಸರ್, ಈಗ ಇಸ್ರೇಲು ರಕ್ಷಣೆ ಹೆಸರಲ್ಲಿ ದಾಳಿ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ದೇಶಗಳು ಸಹ ರಕ್ಷಣೆ ಹೆಸರಲ್ಲಿ ಇದೇ ತತ್ವವನ್ನ ಅನುಸರಿಸಿದ್ರೆ ಜಗತ್ ಎಲ್ಲಿಗೆ ಹೋಗಿ ಮುಟ್ಬಹುದು? ಇಲ್ಲ, ಜಗತ್ತು ಎಲ್ಲಿಗೆ ಹೋಗಿ ಮುಟ್ಟಲ್ಲ. ನಾನು ಹೇಳ್ತಿಲ್ವಾ, ಇದು ಶಸ್ತ್ರಾಸ್ತ್ರಗಳು ಯಾರು ಏನೋ ತಯಾರಿಸ್ತಾರೋ ಅವ್ರಿಗೆ ಲಾಭ ಆಗತ್ತೆ ಹೊರತು ಈ ಉಪಯೋಗಿಸ್ತಾ ಇರೋರು, ಜಗಳ ಆಡ್ತಾ ಇರೋರ್ಗೆ ಅದ್ರಲ್ಲಿ ಒಂದು ನಯಾ ಪೈಸ ಏನೋ ಇದಿಲ್ಲ, ಪ್ರಯೋಜನ ಇಲ್ಲ. ಈಗ ನಾನು ಆಗ್ಲೇ ಹೇಳ್ದಂಗೆ ನೀವು ಟಾಪ್ 10 ಆರ್ಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ದೇಶಗಳು ಯಾವ್ದು ಅಂತ ನೀವು ಹುಡುಕಿದ್ರೆ ಟಾಪ್ 10 ಅಲ್ಲಿ ಟಾಪ್ 6 to 7 ಅಮೆರಿಕನ್ ಕಂಪನಿಗಳು ಇರ್ತವೆ. ಒಂದೀಗ ಚೈನೀಸ್ ಕಂಪನಿ ಬಂದಿದೆ. ಈಗ ಅದಾದ ನಂತರ UK ಒಂದಿದೆ, ಮತ್ತೆ ಫ್ರಾನ್ಸ್ ಒಂದಿದೆ. ಫ್ರಾನ್ಸ್ ಅಥವಾ ಇಟಲಿದು ಒಂದು ದೇಶ ಇದೆ. ಸೊ ಇಡೀ ಪ್ರಪಂಚದಲ್ಲಿ 74% ಆರ್ಮ್ಸ್ ಮ್ಯಾನುಫ್ಯಾಕ್ಚರ್ ಆಗೋದು ಅಮೆರಿಕಾದಲ್ಲಿ. ಸೊ ಅವ್ರು ಯಾರಿಗೆ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ, ಈ ಪ್ರಶ್ನೆ ಬರುತ್ತೆ. ಇದು ಒಬ್ರು ಅಂದ್ರೆ ಆತ್ಮರಕ್ಷಣೆಗೋಸ್ಕರ, ನಾವು ರಕ್ಷಣೆಗೋಸ್ಕರ ಇನ್ನೊಬ್ಬರನ್ನ ಹೊಡಿತೀವಿ ಅನ್ನೋದು ಆ ವಾದ ಮೊದಲು ಡಿಪ್ಲೊಮೆಸಿಯಿಂದ ನಾವು ಅದನ್ನ ತೀರ್ಸ್ಕೋಬೇಕು. ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಅದನ್ನ ಇಂಟರ್ನ್ಯಾಷನಲ್ ರೂಲ್ ಏನು ಅಂತ ಹೇಳಿದ್ರೆ ನಾವು ಮಾತುಕತೆ ಮೂಲಕ ಅದನ್ನ ಇತ್ಯರ್ಥ ಮಾಡ್ಕೊಂಡ್ರೆ ಅದು ಅತ್ಯಂತ ನಮಗೂ ನೋವಾಗೋದಿಲ್ಲ, ಅವ್ರಿಗೂ ನೋವಾಗೋದಿಲ್ಲ. ಆದ್ರೆ ಎಲ್ಲಿ ಈ ವೆಪನ್ಸ್ ಬಂದು ಇರ್ತವೆ, ವೆಪನ್ಸ್ ಈಗ ಏನಕ್ಕೆ ಈ ಯುದ್ಧ, ಇರಾನ್ ಮೇಲೆ ಯುದ್ಧ ಅನಿವಾರ್ಯ ಆಯ್ತು ಅಂತ ಹೇಳಿದ್ರೆ ಟ್ರಂಪ್ ತಗೊಬಂದು ಕಳೆದ 1.5 ತಿಂಗಳಿಂದ ಆಲ್ಮೋಸ್ಟ್ 2 ತಿಂಗಳಿಂದ ನಿರಂತರವಾಗಿ ಶಸ್ತ್ರಾಸ್ತ್ರಗಳನ್ನ ತಗೊಬಂದು ತಮ್ಮ ಮಿಲಿಟರಿ ಬೇಸ್ಗಳಲ್ಲಿ ಶೇಖರಣೆ ಮಾಡ್ತಾನೆ ಇದ್ರು. ಸೊ ಒಂದು ಮಿಲಿಟರಿ ಸಿದ್ಧಾಂತದಲ್ಲಿ ಒಂದು ಥಿಯರಿ ಇದೆ, ಏನು ಅಂತ ಹೇಳಿದ್ರೆ ನೀವು ಒಂದು ಪ್ರಮಾಣಕ್ಕಿಂತ ಜಾಸ್ತಿ ನೀವು ಶೇಖರಣೆ ಮಾಡ್ಬಿಟ್ರೆ ಶಸ್ತ್ರಾಸ್ತ್ರಗಳನ್ನ ಅದು ಯುದ್ಧಕ್ಕೆ ಹೋಗ್ಲಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ಸೊ ಯುದ್ಧಕ್ಕೆ ಹೋಗ್ಲೇಬೇಕಾದಂತ ಒಂದು ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಆ ಪರಿಸ್ಥಿತಿಯಿಂದ ಟ್ರಂಪ್ ತಗೊಂಬಂದು ಈ ಶಸ್ತ್ರಾಸ್ತ್ರಗಳನ್ನ ಈ ಮಿಲಿಟರಿ ಬೇಸ್ಗಳಲ್ಲಿ, ನೀವು ನಾನು ಹೇಳಿದ್ನಲ್ಲ, ಕುವೈತು,
ಬಹರೇನು, UAE, ಕತಾರು, ಈ ಎಲ್ಲಾ ದೇಶಗಳಲ್ಲಿ ಬಂದು ಶೇಖರಣೆ ಮಾಡಿ 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 ಈಗ ಯುದ್ಧ ಅನಿವಾರ್ಯ ಮಾಡಿ ಅದ್ರ ಮೇಲೆ ದಾಳಿ ಮಾಡ್ತಿದ್ದಾರೆ. ನೀವು ಇದ್ರ ಹಿನ್ನೆಲೆ ನಾವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಬಟ್ ಇದು ಆತ್ಮರಕ್ಷಣೆಗಂತೂ ಅಲ್ಲವೇ ಇಲ್ಲ. ಈ ರೀತಿ ಯಾವುದೇ ದೇಶಗಳು ಮಾಡೋದಿಲ್ಲ. ಸಿವಿಲೈಸ್ಡ್ ಕಂಟ್ರೀಸ್ ಅಂತ ನಾವೇನ್ ಕರಿತೀವಿ, ನಾಗರಿಕ ಪ್ರಜ್ಞೆ ಉಳ್ಳಂತ ದೇಶಗಳು ಮಾಡೋದಿಲ್ಲ. ಆದ್ರೆ ಇದು ಅಮೆರಿಕ 250 ವರ್ಷಗಳ ತನ್ನ ಇತಿಹಾಸದಲ್ಲಿ 230 ವರ್ಷಕ್ಕಿಂತ ಜಾಸ್ತಿ ಅದು ಯುದ್ಧಗಳಲ್ಲೇ ಕಳೆದಿದೆ. ಸೊ ಅದರಿಂದ ನಾವು ಇನ್ನೇನು ಜಾಸ್ತಿ ನಿರೀಕ್ಷಿಸಲು ಆಗದು ಅಂತ ನನ್ನ ಅಭಿಪ್ರಾಯ. ಸರಿ, ದಾಳಿ ಪ್ರತಿ ದಾಳಿಗಳೆಲ್ಲ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗ್ಬೋದು, ಯಾವ ಮಟ್ಟವನ್ನ ತಲುಪಬಹುದು? ಇರಾನ್ ನಾನು ಹೇಳಿದ್ರೆ ತನ್ನ ಶಾರ್ಟ್ ರೇಂಜ್ ಮಿಸೈಲ್ಸ್, ಮೀಡಿಯಂ ರೇಂಜ್ ಮಿಸೈಲ್ಸ್ ಮತ್ತೆ ಲಾಂಗ್ ರೇಂಜ್ ಮಿಸೈಲ್ಸ್ ತುಂಬಾ ಶಕ್ತಿಶಾಲಿಯಾದಂತ ಮಿಸೈಲ್ ಟೆಕ್ನಾಲಜಿನ ಅದು ತಯಾರು ಮಾಡ್ಕೊಂಡಿದೆ. ಅದಕ್ಕೆ ಒಂದು ಮಿಸೈಲ್ ಪ್ರೋಗ್ರಾಮ್ ಇದೆ. ನಮ್ಮ ಭಾರತಕ್ಕೂ ಯಾವ ರೀತಿ ಒಂದು ಮಿಸೈಲ್ ಪ್ರೋಗ್ರಾಮ್ ಇತ್ತು, ಅಬ್ದುಲ್ ಕಲಾಂ ಹೆಸರು ನಾವು ಫುಲ್ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ವಿ, ಅದೇ ರೀತಿ ಅಲ್ಲೂ ಅಷ್ಟೇ ಒಂದು ದೊಡ್ಡ ಒಂದು ಇದರಿಂದ ಒಂದು ಹೆಮ್ಮೆ ಇದೆ. ಈ ಅವರ ಮಿಸೈಲ್ ಪ್ರೋಗ್ರಾಮ್ ಮೇಲೆ ಅವರ ಹೆಮ್ಮೆ ಇದೆ. ಸೊ ಅವರು ಈಗ ಫತಾ 1, ಫತಾ 2, ಫತೆ ಮತ್ತೆ ಕೊರಮ್ ಶೋರ್ ಈ ರೀತಿಯಾದಂತ ನಾನಾ ರೀತಿಯ ಮಿಸೈಲ್ಗಳನ್ನ ಟೆಕ್ನಾಲಜಿಗಳನ್ನ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಒಂದು ಸ್ಟ್ಯಾಂಡ್ ಔಟ್ ಅಂದ್ರೆ ಅದು ಅತ್ಯಂತ ವಿಶಿಷ್ಟವಾದ ಮಿಸೈಲ್ಗಳು ಯಾವ್ದು ಅಂತ ಹೇಳಿದ್ರೆ ಹೈಪರ್ಸಾನಿಕ್ ಮಿಸೈಲ್ಗಳು ಮಾಡಿಟ್ಕೊಂಡಿದ್ದಾರೆ. ಹೈಪರ್ಸಾನಿಕ್ ಮಿಸೈಲ್ ಅಂತ ಹೇಳಿದ್ರೆ ಅದು ಪ್ರತಿ ಗಂಟೆಗೆ 17,000 8,000ದಿಂದ 17,000 ಕಿಲೋಮೀಟರ್ ಹೋಗುವಂತ ಚಲಿಸಬಲ್ಲ ಅಂತ ಮಿಸೈಲ್ಗಳು. ಈ ಮಿಸೈಲ್ಗಳಿಂದನೇ ಕಳೆದ 12 ದಿನ ಯುದ್ಧಗಳಲ್ಲಿ ಇಡೀ ಟೆಲ್ ಅವೀವ್ 2 ಪ್ರಮುಖ ಪಟ್ಟಣ ಟೆಲ್ ಅವೀವ್ ನ 2 ಜಾಗಗಳಲ್ಲಿ ಇರಾನ್ ಧ್ವಂಸ ಮಾಡಾಕಿತ್ತು. 480 ಬಿಲ್ಡಿಂಗ್ ನ ಧ್ವಂಸ ಮಾಡಾಕಿತ್ತು ಇರಾನ್. ಸೊ ಈ ರೀತಿಯಾದಂತ ಒಂದು ಶಕ್ತಿ ಇರಾನ್ ಪಡ್ಕೊಂಡಿದೆ. ರಷ್ಯಾ ಮತ್ತು ಚೈನಾ ಕೂಡ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇನ್ವಾಲ್ವ್ ಆಗಿದೆ. ನೀವು 12 ದಿನ ಯುದ್ಧಗಳಲ್ಲಿ ಈ ತೆಹರಾನ್ ನ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರೆ ನಾವು ಅದನ್ನ ನೆಟ್ವರ್ಕ್ ಅಂತ ಹೇಳ್ತೀವಿ, ಗ್ರಿಡ್, ಎಲೆಕ್ಟ್ರಿಕಲ್ ಗ್ರಿಡ್ ಅಂತ ಹೇಳ್ತೀವಿ, ಎಲೆಕ್ಟ್ರಿಸಿಟಿ ಗ್ರಿಡ್ ಅಂತ ಹೇಳ್ತೀವಿ, ಅದನ್ನ ನಾಶ ಮಾಡಿತ್ತು. ರಷ್ಯಾ ಅದನ್ನ 48 ಗಂಟೆಗಳ ಕಾಲದಲ್ಲಿ ಅದನ್ನ ಮತ್ತೆ ಮರು ನಿರ್ಮಾಣ ಮಾಡಿ ತೆಹರಾನ್ ಪಟ್ಟಣಕ್ಕೆ ಕರೆಂಟ್ ಕೊಟ್ಟಿತ್ತು. ಅದೇ ರೀತಿ ಈಗ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧದಲ್ಲಿ ಅಮೆರಿಕ ಹಸ್ತಕ್ಷೇಪ, ನ್ಯಾಟೋ ಹಸ್ತಕ್ಷೇಪ ಅಲ್ಲಿ ನಡೀತಾ ಇದೆ. ಈಗ ನೆಕ್ಸ್ಟ್ ಅದು ಟಾರ್ಗೆಟ್ ಇರೋದು ಚೀನಾ ಮೇಲೆ. ಚೀನಾ ಕೂಡ ಈ ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗಿದೆ. ಅತ್ಯಾಧುನಿಕ ಹೈಪರ್ಸಾನಿಕ್ ಮಿಸೈಲ್ಗಳನ್ನ ಇರಾನ್ಗೆ ಚೀನಾ ಕೊಟ್ಟಿದೆ. ಜೊತೆಗೆ ಇಂಟೆಲಿಜೆನ್ಸ್ ನಾವೇನ್ ಕರಿತೀವಿ ಅಂದ್ರೆ ರಷ್ಯಾ ಮತ್ತೆ ಇರಾನ್ ನಲ್ಲಿ ಏನ್ ನಡೀತಾ ಇದೆ ನೆಕ್ಸ್ಟ್ ಚೀನಾದಲ್ಲೂ ಅದು ನಡೆಯುತ್ತೆ ಅಂತ ಚೀನಾ ಊಹೆ ಮಾಡಿಕೊಂಡು ಚೀನಾ ಇರಾನ್ ಪರವಾಗಿ ದೊಡ್ಡ ಪ್ರಮಾಣದಲ್ಲಿ ಫೀಲ್ಡ್ ಹಿಡಿದಿದೆ. ಸೊ ಇದೆಲ್ಲ ನೋಡಿದಾಗ ಇದು ಎಲ್ಲಿಗೆ ಹೋಗಿ ಮುಗಿಯುತ್ತೆ ಗೊತ್ತಿಲ್ಲ. ಇದು ಅಮೆರಿಕ ಮಾಡಿರುವಂತ ಈ ಕೃತ್ಯ ಇದು 3ನೇ ಮಹಾಯುದ್ಧಕ್ಕೂ ಕೂಡ ಆಸ್ ಅ ಗೇಟ್ ವೇ ಟು ಥರ್ಡ್ ವರ್ಲ್ಡ್ ವಾರ್ ಅಂತ ಹೇಳ್ಬೋದು. ಸರ್, ಈಗ ಈ ಒಂದು ದಾಳಿಗಳ ಬಗ್ಗೆ ಭಾರತ ಏನಾದ್ರು ರಿಯಾಕ್ಟ್ ಮಾಡಿದ್ಯಾ, ಅಥವಾ ಸಪೋಸ್ ರಿಯಾಕ್ಟ್ ಮಾಡ್ಬೇಕು ಅಂತಂದ್ರೆ ಯಾವ ನಿಲುವನ್ನ ತೆಗೆದುಕೊಳ್ಬೇಕು ಭಾರತ? ಮೊದಲನೇದಾಗಿ ಭಾರತ ಇರಾನ್ ಮತ್ತು ಇಸ್ರೇಲ್ನ ಅಮೆರಿಕ ಮತ್ತು ಇಸ್ರೇಲ್ನ ಖಂಡಿಸ್ಬೇಕು. ಯಾವುದೇ ಮಾತಿಂದ ಖಂಡಿಸ್ಬೇಕು. ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ನಮ್ಮ ದುರದೃಷ್ಟ ಏನು ಅಂತ ಹೇಳಿದ್ರೆ ಇಸ್ರೇಲ್ನ ಪ್ರಧಾನಿ ಕಳೆದ ಆಲ್ಮೋಸ್ಟ್ 2 ವರ್ಷಗಳಿಂದ ಅಲ್ಲಿ ನರಮೇಧ ನಡೆಸ್ತಿರುವಂತ ರಕ್ತದ ಕಲೆ ಅಂಟ್ಕೊಂಡಿರುವಂತ ಬೆಂಜಮಿನ್ ನೆತನ್ಯಾಹು ಅವ್ರನ್ನ ಹೋಗಿ ತಪ್ಪಿಕೊಂಡು ಅವ್ರನ್ನ ನೀವು ಪೂರ್ತಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಡೀ ಅರಬ್ ರಾಷ್ಟ್ರ ನಮ್ ವಿರುದ್ಧ ಆಗುವಂತ ಒಂದು ಇದಿದೆ. ಇಡೀ ಅರಬ್ ರಾಷ್ಟ್ರಗಳು ಚೀನಾ ಪರವಾಗಿ ಆಗ್ತಾ ಇದೆ, ಭಾರತ ಪರವಾಗಿ ಆಗ್ತಾ ಇಲ್ಲ. ಅದ್ ಏನಕ್ಕೆ ಅಂದ್ರೆ ಮುಖ್ಯವಾಗಿ ಮೋದಿ ಮತ್ತು ಈ RSS ನ ಒಂದು ಸಿದ್ಧಾಂತದಿಂದ ಈ ರೀತಿ ಆಗ್ತಾ ಇದೆ. ಒಂದು ಮುಸ್ಲಿಂ ದ್ವೇಷನ ಯಾವ ಪ್ರಮಾಣದಲ್ಲಿ ಇವರು ಇಳಿಸಿದ್ದಾರೆ ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಅದು ಅವ್ರ ಜೊತೆ ಒಂದು ಒಳ್ಳೆ ಸಂಬಂಧ ಮಾಡ್ಕೊಳ್ಳೋದಕ್ಕೆ ಇನ್ನೂ ಎಷ್ಟು ವರ್ಷಗಳಾಗುತ್ತೋ ಗೊತ್ತಿಲ್ಲ. ಏನು ನಮ್ಮ ಒಂದು ಪಾಲಿಸಿ ಇತ್ತು, ವಿದೇಶಾಂಗ ಪಾಲಿಸಿ ಇತ್ತು, ಅದೆಲ್ಲ ಈಗ ಅದಾನಿ ಅಂಬಾನಿ ಅವ್ರಿಗೆ ಬಿಸ್ನೆಸ್ ಕೊಡುವಂತ ಒಂದು ಇದಾಗಿದೆ. ಅದಾನಿ ಕೂಡ ಈಗ ಹೈಫಾ ಪೋರ್ಟ್ ನ ತನ್ನ ಹತೋಟಿಗೆ ತಗೊಂಡಿದ್ದಾರೆ, ಇಸ್ರೇಲ್ ಇರುವಂತಹ ಹೈಫಾ ಪೋರ್ಟ್. ಈ ರೀತಿ ಬಿಸ್ನೆಸ್ ಇಂಟ್ರೆಸ್ಟ್ ಮುಂದೆ ಬಂದಾಗ ನಮ್ಮ ದೇಶದ ಅಂದ್ರೆ ಒಂದು ಬೇಸಿಕ್ ನೆಸೆಸಿಟೀಸ್ ಏನಿದೆ ಅದು ಮರ್ತೋಗಿ ಬರೀ ಬಿಸ್ನೆಸ್ ಮೇಲೆ ಹೊರಟೋಗುತ್ತೆ. ಸೊ ಇದು ಭಾರತ ಖಂಡಿಸ್ಬೇಕಿತ್ತು. ಇದನ್ನ ಖಂಡಿಸ್ತಾರೋ ಅಥವಾ ಇನ್ ಯಾವ ರೀತಿ ಮಾಡ್ತಾರೋ ಇನ್ನು ನಾವು ಕಾದ್ ನೋಡ್ಬೇಕಿದೆ. ಇದುವರೆಗೂ ಭಾರತ ದೇಶದಿಂದ ಯಾವುದೇ ಬಂದಿಲ್ಲ. ಆದ್ರೆ ಚೀನಾ ಅಂತೂ
ರಷ್ಯಾ ಅಂತೂ ಇದನ್ನ ಖಂಡಿಸಿದೆ ಮತ್ತೆ ಹೇಳಿದೆ ಅಮೆರಿಕ ಯಾವ ರೀತಿ ಒಂದು ಚಲಾಟ ಆಡ್ತಿದೆ ಈ ನ್ಯೂಕ್ಲಿಯರ್ ವೆಪನ್ಸ್, ನ್ಯೂಕ್ಲಿಯರ್ ಎನರ್ಜಿ ಸುತ್ತ, ಅದು ಅತ್ಯಂತ ವಿಕೋಪಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಸ್ಟೇಟ್ಮೆಂಟ್ ಆಗಲೇ ಬಂದಿದೆ. ಬಟ್ ಭಾರತದಿಂದ ಇದುವರೆಗೂ ಏನೂ ಬಂದಿಲ್ಲ, ನೋಡೋಣ ಏನ್ ಬರುತ್ತೆ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ ಜೊತೆ ಜಾಯ್ನ್ ಆಗಿ ಈ ಒಂದು ವಿಶ್ಲೇಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.